ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಿಂಗೀಪುರ ಅನ್ನೋ ಸರ್ವೆ ನಂಬರ್ 29 ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ 96 ಮನೆಗಳು ಬಂದಿರುವಂಥ ಸ್ಥಳಕ್ಕೆ ಬಂದಿದ್ದೀನಿ. ಹೋಗಿ ಒಳಗಡೆ ನೋಡೋಣ ಬನ್ನಿ. ತುಂಬ ಜನ ವಿಸಿಟರ್ಸು ಬರ್ತಾ ಇದ್ದಾರೆ. ವಿಸಿಟರ್ಸ್ ಅಂದರೆ ಇಲ್ಲಿ ಆಲ್ರೆಡಿ ಬುಕ್ ಆಗಿರುವಂಥವ್ರು ಫ್ಯಾಮಿಲಿಯೆಲ್ಲ ಬರ್ತಾ ಇದ್ದಾರೆ ನೋಡೋಕ್ಕೆ. ಹೋಗೋಣ ಬನ್ನಿ, ಮಾತಾಡ್ಸೋಣ. ಹಾಗೆ ಏನೆಲ್ಲ ವರ್ಕ್ ಬಾಕಿ ಇದೆ ಮತ್ತು ಏನು ಫಿನಿಶಿಂಗ್ ಆಗಿದೆ ಎಲ್ಲ ನೋಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಏನೆಲ್ಲ ಬಾಕಿ ಇದೆ, ಏನು ಕಂಪ್ಲೀಟ್ ಆಗಿದೆ ಎಲ್ಲ ನೋಡ್ತಾ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ನಿಮ್ಮ ಹೆಸರು ಸರ್? ರಫೀಕ್ ಅಹಮದ್ ಬೇಗ್. ನೀವು ಎಲ್ಲಿರೋ ಸರ್ ವಾಸ ಈಗ? ನಾನು ಸ್ಕೂರ್ಗೆ ಎಲೆಕ್ಟ್ರಾನಿಸಿಟಿನಾ? ನೀವು ಇಲ್ಲಿ ಮನೆ ಆಗ್ತಾ ಇರೋದು ಆನ್ಲೈನ್ ಅಲ್ಲೇ ಮಾಡ್ಕೊಂಡ್ರೆ ನೀವೇ ಇಲ್ಲದ್ರೆ MLA ಕೋಟೆಯಿಂದ ತಗೊಂಡ್ರ? ಇಲ್ಲ ಸರ್, ನಾನು ಆನ್ಲೈನ್ ಅಲ್ಲೇ ಡೈರೆಕ್ಟ್ ವೆಬ್ಸೈಟ್ ಅಲ್ಲೇ ಮಾಡ್ಕೊಂಡ್ರು? ಡೈರೆಕ್ಟ್ ಇದಕ್ಕೆ ಕಾವೇರಿ ಭವನ ಹೋಗಿ ಕಾವೇರಿ ಭವನ ಅಲ್ಲೇ ಹೋಗಿ 6 ತಿಂಗಳಾಗಿದೆ ಮನೆ ಮಾಡ್ಕೊಂಡು. ಹೆಂಗಿದೆ ಸರ್ ಮನೆ? ಮನೆ ಎಲ್ಲ ಚೆನ್ನಾಗಿದೆ ಸರ್. ಇನ್ನು 20% ಪ್ಲಂಬಿಂಗ್ ಬ್ಯಾಲೆನ್ಸ್ ಇದೆ. ನಾನು ಪೇಮೆಂಟ್ ಎಲ್ಲ ಆಲ್ರೆಡಿ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಸಿಂಗಲ್ ಪೇಮೆಂಟ್ ಮಾಡ್ಕೊಡ್ತಾ ಇಲ್ಲ. ನೀವು ಅರ್ಜಿ ಹಾಕಿದ್ ಯಾವ ಇಸ್ಪಿಯಲ್ಲಿ? ಈಗ 6 ತಿಂಗಳು ನಿಮ್ಗೆ ಒಂದು ಫ್ಲಾಟ್ ಅಂತ 13,26,000 ಡಿಸ್ಕೌಂಟ್ ಎಲ್ಲ ಹೋಗಿ ಡಿಸ್ಕೌಂಟ್ 70 ಡಿಸ್ಕೌಂಟ್ 10,53 10,53 ಮೀಟರ್ 3,000 ಸೇರಿ 10,53 ಒಡವೆ ಇಟ್ಬಿಟ್ಟು ಮಾಡಿದ್ರೆ ಕೊಟ್ಟಿದೆ. 7 ಲಕ್ಷ ರೂಪಾಯಿ ನಾನು ಇದು ಮಾಡಿದೆ. ಓಕೆ ಓಕೆ. ವರ್ತಿದೆಯಾ ಅನಿಸ್ತದ ನಿಮ್ಗೆ? ಚೆನ್ನಾಗಿದೆ ಸರ್. ಬೆಂಗಳೂರಲ್ಲಿ ಒಂದು ಮನೆ ಬೇಕು ಅನ್ನೋರಿಗೆ ವರ್ತಿದೆ. ವರ್ತಿದೆ ಸರ್. ಏನ್ ಹೇಳ್ತೀರಾ ನೀವು? ಇನ್ನ ತುಂಬಾ ಜನ ಮಾಡ್ಕೊಂಡವ್ರು ಇದ್ದಾರೆ. ತುಂಬಾ ಎಲ್ಲಿ ಹೋಗ್ಬೇಕು ಏನು ಅಂತ ಗೊತ್ತಿಲ್ಲ. ನಾನು ವಿಡಿಯೋಗಳಲ್ಲಿ ತುಂಬಾ ನಮ್ಮ ಬೆಂಗಳೂರು ಲೊಕೇಶನ್ ಎಷ್ಟಿಷ್ಟಿದೆ ಎಲ್ಲ ಕಡೆ ಆಗ್ತಾ ಬರ್ತಾ ಇದೀನಿ. ನೋಡಿ ತುಂಬಾ ಜನ ನನಗೆ ಸಿಕ್ಕಿ ಹೇಳ್ತಾರೆ. ನಿಮ್ಮಂತವ್ರಿಗೆ ಮಾಡ್ಕೊಂಡಿರೋರಿಗೆ ನಿಮ್ಮ ಒಂದು ಸಲಹೆ ಏನ್ ಹೇಳ್ತೀರಾ? ಅವ್ರಿಗೆ ಒಂದ್ಸತಿ ಅವ್ರಿಗೆ ಒಂದ್ ಮನೆ ಆದ್ರೆ ನಮಗೂ ಉತ್ತಮ ಅಲ್ಲ ಸರ್? ಗೊತ್ತಾ ಇಲ್ಲ ಅನ್ನೋ ಕ್ವಶನ್ ಮಾರ್ಕ್ ಹಾಕೊಂಡಿರ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ತುಂಬಾ ಇದೆ, ಸಿಗುತ್ತೆ, ಇನ್ನೂ ಇದಾವೆ ಸರ್. ಇನ್ನು ಬೇಕಾದ್ರೆ ಮಾಹಿತಿ ಸಿಗಲ್ಲ ಅವ್ರಿಗೂ ಸಿಕ್ಲಿ. ಒಳ್ಳೇದಾಗಿ ಸರ್. ಮನೆ ಅಂತ ಏನೋ ನಿಮ್ಗೆ ಮಾಹಿತಿ ಇದೆ ಸರ್? ಅದು ನಾನು ವಾರಕ್ಕೆ 2 ಸತಿ ಅಲ್ಲಿ ಕಾವೇರಿ ಭವನ್ ಬೀಟ್ ಆಗ್ತಾ ಇದ್ದೀನಿ ಸರ್. ನಾನು ಹೋಗಿಲ್ಲ ಅಂದ್ರೆ ನನ್ನ ಮಕ್ಕಳು ಹೋಗಿ ಬರ್ತಾರೆ. ಇವಾಗ ಬಿಟ್ಕೊಡ್ತೀನಿ. ಹೋದ್ ಸತಿ ನಾನು ಲಾಸ್ಟ್ ಮಂತ್ ಹೋಗಿದ್ದೆ, ಏಪ್ರಿಲ್ ಲಾಸ್ಟ್ ನಾಗೆ. ಪೂರ್ಣಿಮಾ ಮೇಡಮ್ ಏನ್ ಹೇಳಿದ್ರು, 15-20 ದಿವಸದೊಳಗೆ ಮಾಡ್ತೀನಿ ಅಂದ್ರು. 6ನೇ ತಿಂಗಳ ಲಾಸ್ಟ್ ನಾಗ ಸಿಗುತ್ತಾ ಮೇಡಮ್ ಅಂತ. ಅಷ್ಟು ದೂರ ಯಾಕೆ? 18-20ನೇ ತಾರೀಕು ಸಿಗುತ್ತೆ ಅಂತ. 18 ಹೋಗಿ ಈಗ ಪೂರಾ ತಿಂಗಳ ಆಗಿದ್ರು ಆಗ್ತಾ ಇಲ್ಲ. ಓಕೆ ಓಕೆ, ನೋಡೋಣ ಇನ್ನ ಏನ್ ಪೆಂಡಿಂಗ್ ಇದೆ ಏನಿದೆ ಅಂತ ನಾವು ಓಡಾಡ್ತಾ ಒಂದು ಕವರ್ ಮಾಡಿ ಇದನ್ನ ಅಧಿಕಾರಿಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಥ್ಯಾಂಕ್ ಯು. ನಿಮ್ಮ ಹೆಸರು ಮೇಡಮ್? ವಿಜಯಲಕ್ಷ್ಮಿ ಸರ್. ನೀವು ಎಲ್ಲಿರೋದು, ವಾಸ ಇರೋದು? ಕಗ್ಲಿಪುರದಲ್ಲಿ ವಾಸ ಪ್ರೆಸೆಂಟ್ ಇರೋದು. ತಮ್ಮ ಇದು ಮನೆ ಈ ತರ ಮಾಡ್ಬೋದು, ಹಿಂಗ ಅಪ್ಲೈ ಹಾಕ್ಬೋದು ಅಂತ ಯಾರನ್ನ ಹೇಳಿದ್ರೆ ಯಾವ ರೀತಿ ಗೊತ್ತಾಯ್ತು? ನೋಡಿದ್ವಿ. ಅವಾಗ ಅಪ್ಲೈ ಮಾಡಿದ್ವಿ. ನಮಗ್ ಬಂದು 3 ವರ್ಷ ಆಗುತ್ತೆ. 23ನೇ ಇಸವಿಯಲ್ಲಿ ಬಂದೆ. ಅವತ್ತಿಂದ ಸ್ಟಾಪ್ ಆಗಿದ್ವಲ್ಲ, ಅವತ್ತಿಂದ ಇವತ್ತು ಲೋನ್ ತಗೊಂಡು ಇರೋದ್ ಕಟ್ಕೊಂಡ್ ಬರ್ತಾ ಇದ್ದೀನಿ. ನೀವು ಅಲ್ಲೂ ಬಾಡಿಗೆ ಇದ್ದೀರಾ ಹೆಂಗೆ? ಇವಾಗ ಸದ್ಯಕ್ಕೆ ಲೇಜ್ ಇದ್ದೀರಾ? ನೀವು ಇದು ಬಾಡಿಗೆ ಕಟ್ಕೊಂಡು ಇದು ಬಾಡಿಗೆ ಕಟ್ಟೋ ರೀತಿನೇ ಇಲ್ಲಿ ಒಂದು EMI ಕಟ್ಕೊಂಡು ಹೋಗ್ತಾ ಇದ್ದೀರಾ? ಬಾಡಿಗೆ ಲೋನ್ ತಗೊಂಡಿಲ್ಲ. ನನ್ನ ಹತ್ರ ಇರೋ ಸೇವಿಂಗ್ ದುಡ್ಡು ಕಟ್ಕೊಂಡ್ ಬಂದಿದ್ದೀನಿ. ಈಗ ಇವ್ರ ಮನೆಗೆ ಕೊಟ್ಟಿದ ತಕ್ಷಣ ನಾವು ಅದು ಲೀಸ್ ತೆಗೆದ್ಬಿಟ್ಟು ಕೊಟ್ಟು ಕ್ಲಿಯರ್ ಮಾಡ್ಕೊಂಡ್ ಬರ್ತೀರಾ? ಓಕೆ. ಇಲ್ಲಿ ಮನೆ ಸಿಕ್ಕಿರೋದು ನಿಮ್ಗೆ ಖುಷಿ ಇದೆಯಾ? ಖುಷಿ ಇದೆ ಸರ್. ಕಗ್ಲಿಪುರ ಅಂದ್ರೆ ಕಗ್ಲಿಪುರ ಪಕ್ಕದಲ್ಲೇ ಇತ್ತಲ್ಲ, ಯಾಕೆ ಇಲ್ಲಿ ಇಷ್ಟು ದೂರ ಬಂದ್ರಿ? ಅವಾಗ ನಮ್ಗೆ 14 ಫ್ಲೋರ್ ಸಿಕ್ಕಿದೆ. ಅದಕ್ಕೆ ನಾನು ಒಬ್ಬಳಿಗೆ ಬೇಡ ಅಂತ ಹಾಗಾಗಿ ಇಲ್ಲಿ ತಕ್ಷಣ ಸಿಕ್ಕಿತ್ತು. ನಮ್ಗೆ ಹಾಕಿ ತಕ್ಷಣ ಸಿಕ್ಕಿತ್ತು. ಇಲ್ಲಿ ಯಾವ ಇದ್ರಲ್ಲಿ ಸಿಕ್ಕಿದೆ? ಎಷ್ಟನೇ ಫ್ಲೋರ್ ಅಲ್ಲಿ ಸಿಕ್ಕಿದೆ? A block 224 ನಂಬರ್. ಓಕೆ, ಒಳ್ಳೇದಾಗ್ಲಿ. ಮನೆ ಸಿಕ್ಕಿರೋದು ನಿಮ್ಗೆ ಖುಷಿ ಇದೆಯಾ? ಖುಷಿ ಸರ್. ನಮಗೆ ಸಿಕ್ಕಿದ ಖುಷಿ ಅಲ್ಲ, ನೀವೆಲ್ಲ ಸೇರಿದಿ ನಮ್ಮ ಮನೆ ಗೃಹ ಪ್ರವೇಶ ಮಾಡಿ ನೀವೆಲ್ಲ ಸ್ವೀಟ್ ಊಟ ತಿನ್ಕೊಂಡು ಹೋಗ್ವಿ. ಆಯ್ತಮ್ಮ. ಸಂಡೆ ಆರಾಮಾಗಿ ಬಂದಿದ್ವಿ, ನೋಡ್ತೀವಿ. ಇನ್ನ ಅವಶ್ಯಕತೆ ದಿನ ರಜೆ ಹಾಕೊಂಡು ಬರ್ತೀವಿ. ಜಿಗ್ನಿ ಹತ್ರ ಸಿಕ್ಕಿರೋದು ಎಷ್ಟು ಖುಷಿ ಇದೆ ನಿಮ್ಗೆ? ಖುಷಿ ಇದೆ ನಮ್ಗೆ. ಮುಂದೆ ಏನೇನ್ ಬರ್ತಂತ ಗೊತ್ತಿದೆ ಮಾಹಿತಿ? ಇಲ್ಲಿ ನಾವಿಲ್ಲಿ ಪ್ರಶಾಂತವಾಗಿ ಮನೆ ಬೇಕು ನಮ್ಗೆ, ಇಷ್ಟೇ ಉದ್ದೇಶ. ನಮ್ಮ ವಾಡದಲ್ಲಿ ಇರೋರು ಖುಷಿ ಪ್ರಶಾಂತವಾಗಿರ್ಬೇಕು. ನಮ್ಗೆ ಅದು ಬೇಕು. ನಮ್ ಬೆಂಗಳೂರಲ್ಲಿ ಆರ್ಟ್ ಸ್ಪಾಟ್ ಆಗ್ತದೆ ಮೇಡಮ್. ಇನ್ನೊಂದು 5 ವರ್ಷದಲ್ಲಿ ಆರ್ಟ್ ಸ್ಪಾಟ್ ಆಗ್ತದೆ. ಒಳ್ಳೆ ಜಾಗದಲ್ಲಿ ನಿಮ್ಗೆ ಮನೆ ಸಿಕ್ಕಿದೆ. ಒಳ್ಳೇದಾಗ್ಲಿ ಅಮ್ಮ. ಸರ್, ನಿಮ್ಮ ಹೆಸರು? ಸಂತೋಷ್ ಅಂತ ಹೇಳ್ಬಿಟ್ಟು. ನೀವು ಎಲ್ಲಿರೋ ಸರ್? ಎಲೆಕ್ಟ್ರಾನಿಸಿಟಿ ಫೇಸ್ 1 ಅಲ್ಲಿ ಇದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ ಸರ್? ಡ್ರೈವರಾ? ಹೆಂಗಿದೆ ಸರ್ ಕೆಲಸ ಎಲ್ಲ? ಬಾಡಿಗೆ ಕಾರ್ ಓಡಿಸ್ತಾ ಇರೋದು. ಅವರಿಗೂ ಕೊಟ್ಕೊಂಡು ನನಗೆ ಕುಡಿಯೋದು ಲಾಸ್ಟಲ್ಲಿ. ಇವಾಗಿರೋ ರೇಟ್ಗಳಲ್ಲಿ ಅದು 800 - 900 ರೂಪಾಯಿ ನನ್ನ ಮನೆಗೆ ತಗೊಂಡ್ಬರ್ತೀನಿ. ನನ್ 2 ಮಕ್ಕಳಿದ್ದಾರೆ. 2 ಮಕ್ಕಳನ್ನು ಸ್ಕೂಲಿಗೆ ಓದಿಸ್ಕೊಂಡು ನಾನು ಇಲ್ಲಿ EMI ಕಟ್ಕೊಂಡು ಅಲ್ಲಿ ಮನೆ ಬಾಡಿಗೆ ಕಟ್ಕೊಂಡು. ಅಲ್ಲಿ ಬಾಡಿಗೆ ಎಷ್ಟು ಕಟ್ತಾ ಇದೆ ಸರ್? ಹೇಳಕ್ ಆದ್ರೆ ಹೇಳಿ. 6,000. ಇಲ್ಲಿ EMI ಎಷ್ಟು ಬರ್ತಾ ಇದೆ? 15,000 ರೂಪಾಯಿ. 15,000 ರೂಪಾಯಿ ಬರ್ತದೆ. ನಿಮ್ಗೆ ಯಾವ ಬ್ಯಾಂಕ್ ಅಲ್ಲಿ ಇದು? ಹೋಮ್ ಫೈನಾನ್ಸ್ ಅಂತ ಹೇಳ್ಬಿಟ್ಟು. ಓಕೆ ಓಕೆ. ನೀವು ಸಪರೇಟ್ ಮಾಡಿಸ್ಕೊಂಡಿದ್ದೆ ಇಲ್ಲಾಂದ್ರೆ RGSL ಕಡೆಯಿಂದನೇ ಒಂದು
ಸಾಲ ಮೇಳ ಕರೆದಿ ಏನಾನ ಕೊಟ್ಟಿರೋದಾ? ಇಲ್ಲ, ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡ್ರಿ. ಎಷ್ಟು ಮಾಡಿಸ್ಕೊಂಡ್ರಿ ಲೋನ್ ಸರ್? 10 ಲಕ್ಷ ಆಗಿದೆ. 10 ಲಕ್ಷ ಆಗಿದೆ. ನಿಮ್ಗೆ ಎಷ್ಟು ಬಂದಿದೆ? ನಿಮ್ಗೆ ಟೋಟಲ್ ಫ್ಲಾಟ್ಗೆ ಎಷ್ಟು ಬಿದ್ದಿದೆ? 13,20,000 ಸಮಥಿಂಗ್ ಬರುತ್ತೆ. 50,000 ನಾವು ಫಸ್ಟ್ ಡೆಪಾಸಿಟ್ ಮಾಡಿರ್ತೀವಿ. ಆಮೇಲೆ 2,20,000 ಸಬ್ಸಿಡಿ ಹೋಗುತ್ತೆ. ಇನ್ನ ನಮಗೆ ಉಳಿಯೋದು 10 ಲಕ್ಷ ಉಳಿಯುತ್ತೆ. 10 ಲಕ್ಷ ಉಳಿಯುತ್ತೆ. 10 ಲಕ್ಷ ಲೋನ್ ಆಗಿದೆ. ಓಕೆ, ನಿಮ್ಗೆ ಟೋಟಲ್ 10-10.5 ಲಕ್ಷ ನಿಮ್ಗೆ ಫ್ಲಾಟ್ ಬೀಳ್ತಾ ಇದೆ. ಟೋಟಲ್ 3,000 ರೂಪಾಯಿ ಮೀಟರ್ ಸೇರಿ 10,53,000 ರೂಪಾಯಿ ಆಗ್ತಾ ಇದೆ. ನಿಮ್ಗೆ ಇದು ವರ್ತ್ ಅನಿಸ್ತದ 10-10 ಲಕ್ಷಕ್ಕೆ ಮನೆ? ಹೊರತು ಅನಿಸ್ತಾ ಇದೆ ಸರ್. ಬೆಂಗಳೂರಲ್ಲಿ ಒಂದ್ ಸ್ವಂತ ಮನೆ ಆಗ್ತಾ ಇದೆ ಅಂತ ಏನೋ ಒಂದ್ ಸಮಾಧಾನ ಇದೆ ಸರ್. ಜಿಗಣಿ ಲೊಕೇಶನ್ ಚೆನ್ನಾಗಿದೆ ಸರ್. ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಹೋದ್ರೆ ಸೂರ್ಯ ಸಿಟಿ ಅಂತ ಇದೆ. ಅಲ್ಲಿ ಇವಾಗ ದೇಶದ ಅತಿ ದೊಡ್ಡ ಲೇಔಟ್ ಅನ್ನೋದು ಹೆಸರು ಬಂದಿದೆ. ಸೂರ್ಯ ಸಿಟಿ ಅಂತ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬರ್ತಾ ಇದೆ. ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಲಿ ಒಂದು ಸ್ಟೇಡಿಯಂ ಮಾಡಿದ್ದಾರೆ. ಅದು ಒಂದು ಓಪನ್ ಶಂಕುಸ್ಥಾಪನೆ ಇಲ್ಲಿ ಆಯ್ತು. ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ. ದೊಡ್ಡ ದೊಡ್ಡ ತುಂಬಾ ಆಲ್ರೆಡಿ ಡೆವಲಪ್ಮೆಂಟ್ ಇರುವಂತ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಇರೋ ಜಾಗದಲ್ಲಿ ಒಳ್ಳೆ ರೆಸಿಡೆನ್ಸಿ ಏರಿಯಾ ಇದೆ. ಇದು ಮನೆ ಯಾವಾಗ ಕೊಡ್ತೀನಿ ಅಂತ ಏನಪ್ಪ ನಿಮ್ಗೆ ಭರವಸೆ ಕೊಟ್ಟಿದಾರಾ ಕಾವೇರಿ ಭಾಗದಲ್ಲಿ? ಲಾಸ್ಟ್ ಮಂತ್ 6ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ರು. ಡಬಲ್ ಇಂಜಿನಿಯರ್ ಒಬ್ರನ್ನ ವೇಟ್ ಮಾಡಿದಕ್ಕೆ ಅವರು 6ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ರು. 6ನೇ ತಾರೀಕು ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಮತ್ತೆ ತಿರ್ಗಾ 10ನೇ ತಾರೀಕಂಗೆ ಹೋಗಿ ಕೇಳೋದಕ್ಕೆ 17ಕ್ಕೆ ಕೊಡ್ತೀವಿ, ಮಿಸ್ ಆದ್ರೆ 20ಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನ ತುಂಬಾ ಕೆಲಸ ಇದೆ ಸರ್. ನಾವು ಕರೆಂಟ್ ಕಲೆಕ್ಷನ್ ಕೊಡ್ಬೇಕು, ವಾಟರ್ ಕಲೆಕ್ಷನ್ ಕೊಡ್ಬೇಕು. ಮಾಡಿ ಕೊಟ್ರೆ ನಮ್ದು ಬಾಡಿಗೆದು ನೀವು EMI ಸ್ಟಾರ್ಟ್ ಮಾಡ್ಕೊಂಡು ಅಂದ್ರೆ ಲೋನ್ ಹಾಕಿ ಎಷ್ಟು ದಿನ ಆಗಿದೆ ಸರ್? 6 ಮಂತ್ ಆಗಿದೆ. 6 ಮಂತ್ ಇಂದ EMI ಕಟ್ತಾ ಇದ್ದೀರಾ. ಅಲ್ಲಿ ಬಾಡಿಗೆ ಕಟ್ಟಿ ಇಲ್ಲಿ ಲೋನ್ ಕಟ್ಕೊಂಡು EMI ಕಟ್ಕೊಂಡು ನಿಮ್ಗೆ ಕಷ್ಟ ಆಗ್ತಾ ಇಲ್ವಾ? ಮಕ್ಕಳನ್ನು ಓದಿಸ್ತಾ ಇದೀನಿ ಅಂತ ಕೊಡ್ಲಿ. ಯಾಕಂದ್ರೆ ತುಂಬಾ ಬಡವರು ಇರೋರು ಅನುಕೂಲವಾಗಿರೋರು ಯಾರು ಬರಲ್ಲ ಈ ಮನೆಗಳಿಗೆ. ಬಡವರೇ ಬಾಡಿಗೆ ಕಟ್ಟಕ್ ಆಗದಿರೋಂಥವ್ರೆ ಬರುವಂತದ್ದು. ಅವ್ರಿಗೆ ಒಂದು ಅನುಕೂಲ ಆಗ್ಲಿ ಅಂತ ಬಾಡಿಗೆ ಮತ್ತೆ EMI ಎರಡು ಒಟ್ಟೊಟ್ಟಿಗೆ ಕಟ್ಟೋ ಬದಲಾಗಿ ಬೇಗ ಒಂದು ಕೀ ಹಸ್ತಾಂತರ ಮಾಡಿಕೊಟ್ರೆ ಅವ್ರು ಬೇಗ ಮನೆಗೆ ಸೇರ್ಕೊಂಡು ಆ ಬಾಡಿಗೆ ಕಟ್ಟೋ ಕಾಸಿನಲ್ಲಿ ಇಲ್ಲಿ ಕಟ್ಕೊಂಡು ಮಕ್ಕಳ ವಿದ್ಯಾಭ್ಯಾಸ ಮಾಡೋಂಥದ್ದು ಇರ್ಬೋದು, ಜೀವನ ನಡೆಸೋದಕ್ಕೆ ಅನುಕೂಲ ಆಗ್ಲಿ ಅನ್ನೋದು ನಿಮ್ ಪರವಾಗಿ ಕೇಳ್ತೀವಿ. ಧನ್ಯವಾದಗಳು ಸರ್. ಬನ್ನಿ, ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ 215 ಫ್ಲಾಟ್ ಒಬ್ರಿಗೆ ಅಲರ್ಟ್ ಆಗಿದೆ ನಮ್ ಸಾರ್ಗೆ. ಅವ್ರ ಮನೆ ಓಪನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಫ್ಲಾಟ್ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಓಪನ್ ಮಾಡಿ ಸರ್. ಹೊರಗಡೆ ಬಂದ್ರೆ ಆಲ್ರೆಡಿ ಎಂಟ್ರಿ ಆಗ್ಬಿಟ್ಟಿದ್ದಾರೆ. ಸೋಫಾ ನಾಲ್ಕು ಹಾಕೊಂಡ್ಬಿಟ್ಟಿದ್ದಾರೆ ಸರ್. ಏನ್ ಸರ್ ಇದು? ಸೋಫಾ ಸೆಟ್ ಆಗಿದ್ದೀನಿ ಸರ್. ಯಾಕೆ ಇಲ್ಲೇ ತಂದು ಹಾಕ್ಬಿಟ್ಟಿದ್ದೀನಿ? ಮನೆ ಒಳಗೆ ಜಾಗ ಇಲ್ಲ ಸರ್, ಅಲ್ಲಿ ಹೊರಗೇನು ಕಟ್ಬೇಕು. ಇರೋ 4 ಜನ ಸಾಮಾನ್ ಫುಲ್ ಇದೆ, ಅದಕ್ಕೆ ಆಲ್ರೆಡಿ ಇಲ್ಲಿ ತಗೊಂಡು ಹಾಕ್ಬಿಟ್ಟಿದ್ದೀರಾ. ಒಳ್ಳೆ ಕೆಲಸ. ನೋಡಿ, ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಿದೆ. ಒಂದು ಹಾಲ್ ಸಿಗ್ತಾ ಇದೆ, ತೋರಿಸ್ತಾ ಹೋಗಿ. ಹಾಲಲ್ಲಿ ಒಂದು 12ಕ್ಕೆ ಒಂದು 10 ಅಡಿ ಹಾಲ್ ಸಿಗ್ತಾ ಇದೆ. 12ಕ್ಕೆ 10 ಹಾಲ್ ಸಿಗ್ತಾ ಇದೆ. ಇಲ್ಲೊಂದು ವಿಂಡೋ ಹಾಕಿ ಕೊಟ್ಟಿದ್ದಾರೆ. ನನ್ನ ಕುಟುಂಬಕ್ಕೆ ತುಂಬಾ ಚೆನ್ನಾಗಿದೆ ಅನ್ಕೊಂತೀನಿ. ಹಂಗೆ ನೋಡ್ತಾ ಹೋದ್ರೆ ನನ್ನ ಹಾಲಲ್ಲಿ ಬಂದ್ರೆ ನನ್ನ ಬಲಭಾಗಕ್ಕೆ ಒಂದು ಕಿಚನ್ ಇದೆ. ಸಣ್ಣ ಪುಟ್ಟ ಪೆಂಡಿಂಗ್ ಇದೆ. ನೋಡಿ, ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಟ್ಯಾಪ್ ಹಾಕ್ಲಿಲ್ಲ ಇನ್ನ. ಇದು ಫಿಲ್ಟರ್ಗೆ ಏನಾದ್ರು ಹಾಕೊಳಕ್ಕೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಮಿಕ್ಸಿಗೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಸೆಲ್ಫ್ ಕೊಟ್ಟಿದ್ದಾರೆ. ಇಲ್ಲಿ 2 ಅಡಿ ಸೆಲ್ಫ್ ಕೊಟ್ಟಿದ್ದಾರೆ. ಮೇಲೆಗಡೆ ಸಜ್ಜೆ ಒಂದು 2 ಅಡಿ ಕೊಟ್ಟಿದ್ದಾರೆ. ಈ ಕಿಚನ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಗಾಳಿ ಬೆಳಕು ಚೆನ್ನಾಗಿದೆ, ನೋಡ್ಬೋದು. ಓಪನ್ ಮಾಡ್ತೀನಿ. ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರ್ತಾ ಇದೆ. ಕ್ಲೋಸ್ ಮಾಡೋಣ, ಗಲೀಜಾಗತ್ತು. ಇಲ್ಲಿ ಹಂಗೆ ಕಿಚನ್ ಅಲ್ಲೇ ಅಟ್ಯಾಚ್ ಒಂದು ಇದು ಏನಂತಾರೆ, ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೆ ಒಂದ್ಸಲ ಏನು ಯುಟಿಲಿಟಿ ಅಂತಾರೆ, ಅದರ ಅಟ್ಯಾಚ್ ಎಲ್ಲ ಕೊಟ್ಟಿದ್ದಾರೆ. ಏನು ಸಪ್ರೇಟ್ ಕೊಟ್ಟಿಲ್ಲ. ಒಂದು ವಾಷಿಂಗ್ ಮಿಷಿನ್ ತಗೋ ಅಂತ ಇಲ್ಲೊಂದು ಪವರ್ ಸಪ್ಲೈ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಟ್ಯಾಪ್ ವಾಷಿಂಗ್ ಮಿಷಿನ್ ಇಟ್ಕೊಳೋದಕ್ಕೆ. ಇದೊಂದು ಈ ಕಡೆನೂ ಸ್ವಲ್ಪ ಗಾಳಿ ಬೆಳಕು ಬರ್ಲಿ ಅಂತ ಇಲ್ಲೂ ಕೊಟ್ಟಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ. ಇಲ್ಲೂ ಸಹ ಚೆನ್ನಾಗಿದೆ. ಈ ಸೈಡ್ ಬಂದ್ರೆ ಇಲ್ಲಿ ರೈಟ್ ಸೈಡ್ಗೆ ಇಲ್ಲೊಂದು ಸಿಂಕ್ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ಗೆ. ಇದು ಸ್ನಾನದ ಗೃಹ. ಈ ಸೈಡ್ ನೋಡಿದ್ರೆ ಹಾಟ್ ಅಂಡ್ ಕೋಲ್ಡ್ಗೆ 2 ಟ್ಯಾಪ್ ಕೊಟ್ಟಿದ್ದಾರೆ. ಇಲ್ಲಿ ಬಿಸಿನೀರಿಗೆ ತಣ್ಣೀರಿಗೆ ಗೀಸರ್ ಪಾಯಿಂಟ್ ಮಾಡಿದ್ದಾರೆ. ಅಲ್ಲೊಂದು ಸಾಕೆಟ್ ಮಾಡಿದ್ದಾರೆ. ಮೇಲೆ ಟಾಪ್ ಅಲ್ಲಿ ಒಂದು ಲೈಟ್ ಪಾಯಿಂಟ್ ಮಾಡಿದ್ದಾರೆ. ಚಿಕ್ಕದಾಗಿ ತುಂಬಾ ಸಿಂಪಲ್ ಆಗಿ ಇದೆ. 4 ಅಡಿಗೆ ಒಂದು 4.25 ಅಡಿ ಬರ್ಬೋದು. ಇದು ಬಚ್ಚಲ ಮನೆ ಸ್ಥಾನಕ್ಕೆ ಇದು ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ಸಿಂಗಲ್ ಆಗಿ ಕೊಟ್ಟಿದ್ದಾರೆ. ಸ್ನಾನಕ್ಕೆ ಸಪ್ರೇಟು, ವಾಶ್ರೂಮ್ ಅಂತ ಅದನ್ನು ಸಪ್ರೇಟ್ ಮಾಡಿದ್ದಾರೆ. ನೋಡಿ, ಇದು ಸಹ ಸೇಮ್ ಸೈಜು
4ಕ್ಕೆ 4.25 ಅಂತ ಸೈಜ್ ಅಲ್ಲಿ ಒಂದು ಶರಾ ಕಂಪ್ನಿದು ಒಂದು ವೆಸ್ಟರ್ನ್ ಕಮೋಡ್ ಕೊಟ್ಟಿದ್ದಾರೆ. ಒಂದು ಟ್ಯಾಂಕು, ಇದು ಗ್ರಿಲ್ ಹಾಕಿ ಒಂದು ವಿಂಡೋ ಕೊಟ್ಟಿದ್ದಾರೆ ಗಾಳಿ ಬೆಳಕು ಬರೋದಕ್ಕೆ. ಮತ್ತೆ ಇದರಲ್ಲಿ ಬೇರೆ ಏನಿಲ್ಲ, ಅಲ್ಪ ಸೆಟ್ ಗನ್ ಸೆಟ್ ಇಕ್ಕೋದಕ್ಕೆ ಒಂದು ಪಾಯಿಂಟ್ ಮಾಡಿದ್ದಾರೆ. ಈ ಕಡೆ ಟ್ಯಾಂಕ್ಗೆ ಅಂತ ಒಂದು ಪಾಯಿಂಟ್ ಮಾಡಿದ್ದಾರೆ. ಇದು ಸಿಂಪಲ್ ಆಗಿದೆ. ಎರಡು ಸಿಂಗಲ್ ಆಗಿ ಕೊಟ್ಟಿರೋದು ಸಪರೇಟ್ ಒಳ್ಳೆ ವಿಚಾರ. ಯಾಕೆಂದ್ರೆ ಯಾರನ್ನ ಸ್ನಾನಕ್ಕೆ ಹೋಗಿದ್ರೆ ವಾಶ್ರೂಮ್ ಹೋಗ್ಬೇಕಾದ್ರೆ ತುಂಬಾ ಹಿಂಸೆ ಆಗ್ತಾ ಇತ್ತು. ಸಪರೇಟ್ ಕೊಟ್ಟಿರೋದ್ರಿಂದ ಒಳ್ಳೆ ಅನುಕೂಲ ಆಗಿದೆ. ನಾವೀಗ ಒಂದು ರೂಮ್ ಬಂದಿದೀವಿ. ಈ ರೂಮ್ ಅಲ್ಲಿ ನೋಡಿದ್ರೆ ಎರಡೆರಡು ಕಲ್ಲು ಹಾಕಿದ್ದಾರೆ. 1 2 3 4 5 10 10 ಮುಕ್ಕಾಲ್ 10 ಒಂದು ಅಡಿ ಇದೆ. 11 ಅಡಿಗೆ ಒಂದು 8 ಅಡಿ ಇದೆ ರೂಮು. ಸಿಂಪಲ್ ಆಗಿದೆ. ಹಂಗೆ ಒಳಗಡೆ ಬನ್ನಿ. ಈ ಕಡೆ ಬಂತು ಅಂದ್ರೆ ಇಲ್ಲಿ 2 ಸ್ವಿಚ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಸಾಕೆಟ್ ಕೊಟ್ಟಿದ್ದಾರೆ. ಮೇಲೆ ಒಂದು ಫ್ಯಾನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೊಂದು ವಾಲ್ಗೆ ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಡೋರ್ ಹತ್ರನೇ ಬಂದ್ರೆ ಇಲ್ಲೊಂದು 2 ಮತ್ತು ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ರೂಮ್ಗೆ ಒಂದು ವಿಂಡೋ ಮಾಡಿದ್ದಾರೆ ಗಾಳಿ ಬೆಳಕಿಗೆ. ಇದು ಸಹ ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ. ಈ ರೂಮಲ್ಲೂ ಸಹ 2 ಅಡಿ ಸಜ್ಜೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಒಳ್ಳೆ ಏನನ್ನೋ ಸಾಮಾನು ಇದ್ರೆ ಇಟ್ಕೊಳ್ಳೋದಕ್ಕೆ ಒಳ್ಳೆ ಸ್ಪೇಸ್ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ ಆಗಿ ಒಂದು 1 BHK ಮನೆ ಎಷ್ಟು ಚೆನ್ನಾಗಿ ಇಂಗಿಡಿಸ್ಬೋದು ಆ ತರ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಇದು ಡೋರು ಸಹ ಪ್ಲೈವುಡ್ ಸೀಟ್ ಅನ್ಸುತ್ತೆ. ಪ್ಲೈವುಡ್ ಸೀಟ್ ಕೊಟ್ಟಿದ್ದಾರೆ. ಇದಕ್ಕೆ ಪೈಂಟ್ ಎಲ್ಲ ಮಾಡಿದ್ದಾರೆ. ಆಲ್ಮೋಸ್ಟ್ ರೆಡಿ ಇದೆ. ನೋಡೋಣ. ಇದು ಸಿಮೆಂಟ್ದು ವಾಸ್ಕಲ್ಲು ಅನ್ಸುತ್ತೆ. ಎಲ್ಲ ಕಡೆ ಇದನ್ನೇ ಸಿಮೆಂಟ್ದೇ ಮಾಡಿಸಿದ್ದಾರೆ. ಇದು ಸಹ ಸಿಮೆಂಟ್ದೇ ವಾಸ್ಕಲ್ ಇದೆ. ಇದು ಜಿಗಣಿ ಹತ್ರ ಇರುವಂತದ್ದು ಜೆ ಬಿಂಗಿಪುರ ಅಂತ ಒಂದು ಲೊಕೇಶನ್ ಅಲ್ಲಿ ಬರುವಂತದ್ದು 1 BHK ಫ್ಲಾಟ್. ಇದು ಸಿಂಪಲ್ ಆಗಿ ಒಂದು ಚಿಕ್ಕ ಕುಟುಂಬಕ್ಕೆ ಇರೋವಂತ ಒಂದು ಫ್ಲಾಟ್ ಅಂತ ಹೇಳ್ಬೋದು. ಇದು ಚೆನ್ನಾಗಿದೆ. ಮುಂದೆ ಇಲ್ಲಿ ಯಾರಿಗೆಲ್ಲ ಮನೆ ಅಲಾಟ್ ಆಗಿದೆ ಅವ್ರನ್ನೆಲ್ಲ ಮಾತಾಡಿಸ್ತಾ ಮತ್ತೆ ಕುಂದುಕೊರತೆಗಳನ್ನೆಲ್ಲ ವಿಚಾರಿಸೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾನು ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಆನಂದ್. ಇಲ್ಲಿ ಜೆ ಬಿಂಗಿಪುರ ಅನ್ನೋ ಒಂದು ಸ್ಥಳಕ್ಕೆ ಬಂದಿದ್ವಿ. 1 BHK ಫ್ಲಾಟ್ಗಳು ರೆಡಿ ಆಗಿದೆ. ಜಿಗ್ನಿ ನಿಯರು. ಇಲ್ಲಿ ತುಂಬಾ ಜನಕ್ಕೆ ಫ್ಲಾಟ್ಗಳು ಅಲಾಟ್ ಆಗಿದೆ. ಆದ್ರೂ ಸಹ ತುಂಬಾ ಜನಕ್ಕೆ ಅಲಾಟ್ ಆಗಿದ್ರು ತುಂಬಾ ದಿನದಿಂದ ಅವ್ರ ಪಾಪ ಬಾಡಿಗೆ ಕಟ್ತಾ ಇದೀವಿ, ಈ ಕಡೆ EMI ಕಟ್ತಾ ಇದೀವಿ ಅಂತ ತುಂಬಾ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಅವ್ರ ಸಮಸ್ಯೆಗಳನ್ನ ಕೇಳ್ತಾ ಬರೋಣ. ಮೊದಲಿಗೆ ಹಿರಿಯರಾದ ಸರ್, ನಮ್ಮ ಹೆಸರು. ನಮಸ್ಕಾರ. ನಮ್ಮ ಹೆಸರು ಮೋಹನ್. ಸರ್, ನೀವು ವಾಸ ಇರೋದು ಸರ್? ನೀವು ವಾಸ ಇರೋದು ಎಲ್ಲಿ ಸರ್? ನಾವು ಜಯನಗರಲ್ಲಿ ಇದ್ದೀವಿ. ಜಯನಗರ ಇದ್ದೀರಾ? ಎಷ್ಟು ವರ್ಷದಲ್ಲಿ ನೀವು ಅರ್ಜಿ ಹಾಕಿದ್ ಸರ್ ಇದು? 4 ವರ್ಷದಿಂದ. ನೀವು ತಮ್ಮ ಹೆಸರು? ಅನ್ಸರ್. ನೀವು ಎಷ್ಟು ದಿನದಿಂದ ಅರ್ಜಿ ಹಾಕೊಂಡಿದ್ರಿ ಇಲ್ಲಿ? ಯಾವಾಗ ಸಿಕ್ತು ನಿಮ್ಮ ಮನೆ? 2025 ಏಪ್ರಿಲ್. ಓಕೆ. ನಿಮ್ಗೆ ಯಾವಾಗ ಕೊಡ್ತೀವಿ ಅಂತ ಏನೋ ಹೇಳಿದಾರ? ಕನ್ಫರ್ಮ್ ಏನ್ ಹೇಳಿಲ್ಲ. ಏನು ಹೇಳಿಲ್ಲ. ನೀವು ಬಾಡಿಗೆ ಎಷ್ಟು ಕಟ್ತಾ ಇದೀರಾ ಅಲ್ಲಿ? ಅದು 6000. ಇಲ್ಲಿ EMI ಕಟ್ತಾ ಇದ್ದೀರಾ? 3 ತಿಂಗಳು ನಿಮ್ಗೆ ಎಷ್ಟು ಬರ್ತಾ ಇದೆ EMI? ಅದು 12,727 ರೂಪಾಯಿ. ಓಕೆ. ಕಷ್ಟ ಆಗ್ತಾ ಇಲ್ವಾ? ಭಾರಿ ಕಷ್ಟ ಸರ್. 2 ಕಡೆ ಮಾಡ್ತಾ ಇರೋದು. ಭಾರಿ ಕಷ್ಟ. ಈ ಮುಖಾಂತರ ನೀವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಕಡೆಯವ್ರನ್ನ ಏನ್ ಕೇಳಕ್ ಬಯಸ್ತೀರಾ? ನಿಮ್ಗೆ ಅಲ್ಲಿ ಕಷ್ಟ ಆಗ್ತಾ ಇದೆಯಲ್ಲ 2 ಕಟ್ಟೋದು, ಏನ್ ಹೇಳಕ್ ಬಯಸ್ತೀರಾ? ಕಷ್ಟ ಅಂತೂ ಭಾರಿ ಕಷ್ಟ ಆಗ್ತಾ ಇದೆ. ಆದಷ್ಟು ಬೇಗ ರೆಡಿ ಮಾಡಿ ಕೊಟ್ಬಿಟ್ರೆ ಹಾಗಾಗಿ ಅಲ್ಲಿ ಕಟ್ಟೋದನ್ನ ಉಳಿಸಿ ಇಲ್ಲಿ ಕಟ್ಟಿ ಕಂಟಿನ್ಯೂ ಮಾಡ್ಕೊಂಡು ವಾಸ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಬಾಡಿಗೆ ಉಳಿತೈತೆ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ಓಕೆ. ಎಲ್ಲಿರೋ ಸರ್ ನೀವು? ನಾನಿರೋದು ಇಲ್ಲಿ ಜಯನಗರ ಹತ್ರನೇ. ಓಕೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ ನಾನು ಅಪ್ಲಿಕೇಶನ್ ಹಾಕಿದ್ದು, ಅವಾಗ ಅಲರ್ಟ್ ಆಯ್ತು. ಈಗ EMI ತಗೊಂಡು ಆಯ್ತು 9 ಲಕ್ಷ EMI ಲೋನ್ ಆಗಿದೆ. ಲೋನು ಕ್ಲಿಯರ್ ಆಗಿದೆ ಅಲ್ಲಿ. ಈಗ EMI ನನಗೆ 9,000 ಚಿಲ್ಲರೆ ಬರ್ತಾ ಇದೆ. ಪ್ಲಸ್ ಬಾಡಿಗೆ ಬೇರೆ ಕಟ್ತಾ ಇದೀವಿ. ತುಂಬಾನೇ ಕಷ್ಟ ಆಗ್ತಾ ಇದೆ. 2 ಕಡೆ ಕಷ್ಟ ಆಗ್ತದೆ, ತುಂಬಾ ಕಷ್ಟ ಆಗ್ತಾ ಇದೆ. ಮೊನ್ನೆ ದಿವಸ ಕಾವೇರಿ ಭವನ್ಗೆ ನಾವೆಲ್ಲ ಹೋಗಿ ಕೇಳಿದಕ್ಕೆ ಅವ್ರೇನಾದ್ರು 20ನೇ ತಾರೀಕು ನಿಮ್ದೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಇಲ್ಲಿ ಬಂದು ನೋಡಿದ್ವಿ, ಇಲ್ಲಿ ಏನೂ ಆಗಿಲ್ಲ. ಒಂದು ಪವರು ಇಲ್ಲ, ನೀರು ಇಲ್ಲ, ಏನು ಇಲ್ಲ. ಫ್ಲಾಟ್ ಎಲ್ಲ ರೆಡಿ ಇದೆಯಾ ಸರ್? ಕ್ಲಿಯರ್ ಇದೆಯಾ? ಫ್ಲಾಟ್ ಎಲ್ಲ ರೆಡಿ ಇದೆ. ಸಣ್ಣ ಪುಟ್ಟ ಏನೋ ಸಣ್ಣ ಪುಟ್ಟ, ಆಮೇಲೆ ಕೊಳಾಯಿಗಳು ಮತ್ತೆ ಮಿಕ್ಕಿದೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬೀಗ ಬೇರೆ ಹೊಡೆದು. ಆಮೇಲೆ ಪವರು ಮತ್ತೆ ನೀರು, ಆಮೇಲೆ ಇಲ್ಲಿ ಗಿಡಗಳು ಎಲ್ಲ ಬೆಳ್ಕೊಂತೇವೆ. ಅದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ಟು ಇವ್ರು 20ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೀಗ 20ನೇ ತಾರೀಕು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅಲ್ಲೇ ಬಂದು ಕಾವೇರಿ ಭವನ ಬಂದು ನಾವು ಧರಣಿ ಮಾಡಿ ಕೂತ್ಕೊಳ್ತೀವಿ. ನೀವ್ ಎಲ್ಲಿರೋ ಸರ್? ಕಲ್ಬಾಳನಾ? ನೀವು ಇಲ್ಲಿ ಮನೆ ಹಾಕ್ತಾ ಇರೋದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಇದು ಯಾವ ಕ್ಷೇತ್ರಕ್ಕೆ ಬರ್ತದೆ? ಯಾರ MLA ಕ್ಷೇತ್ರ? ಎಂ ಕೃಷ್ಣಪ್ಪ ಅಂತವ್ರು. ಯಾಕಂದ್ರೆ ಯಾರು ಮನೆ ಇರೋರು ಮನೆ ಮಾಡ್ಕೊಳಲ್ಲ.
ನಾವು ತಿಳ್ಕೊಂಡಾಗ ಯಾಕೆ ಕೇಳ್ತೀನಿ ಅಂದ್ರೆ ಅವರು ರಿಯಾಲಿಟಿ ಗೊತ್ತಾಗ್ಲಿ ತುಂಬಾ ಜನ ನೋಡೋರ್ಗೆ ಎಲ್ಲ ಇರೋರ್ಗೆ ಕೊಡ್ತಾರೆ ಅಂತ ತುಂಬಾ ಜನ ಮಾತಾಡ್ಕೊಂತಾರೆ, ಹಾಗಾಗಿ ಕೇಳ್ತಾ ಇರೋದು. ಅದೆಲ್ಲ ಸುಳ್ಳು. ನಾವೆಲ್ಲ ಬಾಡಿಗೆ ಮನೆಯಲ್ಲೇ ಇರೋದು, ಇರೋರು ಯಾರು ಇಲ್ದಿರೋರ್ಗೆ ತಲುಪ್ಲಿ ಅನ್ನೋದು ಉದ್ದೇಶ ಗೌರ್ಮೆಂಟ್ ಇದು. ಯಾವುದೇ ಸರ್ಕಾರ ಆಗಿರ್ಲಿ ಅದು ತಲುಪ್ಬೇಕು ನ್ಯಾಯಯುತವಾಗಿ. 13,000 ಬರ್ತಾ ಇದೆಯಾ? ಬಾಡಿಗೆ ಎಷ್ಟು ಕಟ್ತಾ ಇದೆ ಸರ್? 6,000 ಬರ್ತಾ ಇದೆ. ಇಲ್ಲೊಂದ್ ತಿಂಗಳು ಕಟ್ಬೇಕು, ಅಲ್ಲೊಂದ್ ತಿಂಗಳು ಕಟ್ಬೇಕು, ಹಂಗ್ ಮಾಡ್ಬೇಕಷ್ಟೇ. ವಿಧಿ ಇಲ್ಲ. ಮಿಸ್ ಆದ್ರೆ ಏನು ಚೆಕ್ ಬೌನ್ಸ್ ಹಾಕ್ತಾರೆ. ಚೆಕ್ ಬೌನ್ಸ್ ಹಾಕ್ತಾರೆ. ಚೆಕ್ ಬೌನ್ಸ್ ಕಟ್ಬೇಕಲ್ಲ, ನೀವೇ ಕಟ್ಬೇಕಲ್ವಾ? 600-700 ರೂಪಾಯಿ ಕಟ್ಬೇಕು ತಿಂಗಳಿಗೆ. ಹೌದು. ಬಂದೆಲ್ಲ ನೋಡ್ಲಿ, ಅವರು ಕಣ್ಣಾರೆ ನೋಡ್ಬೇಕು, ನೋಡ್ಬಿಟ್ಟು ನಮ್ಗೆ ಏನಾದ್ರು ರೆಡಿ ಮಾಡ್ಕೊಡ್ಬೇಕು. ಬೇಗ ನೀವು ವಾರ್ಷಿಕ ಮನೆಗೆ ಬಂದ್ರೆ ಅಟ್ಲೀಸ್ಟ್ ಒಂದ್ ಕಡೆ ಸೇವ್ ಆಗುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಮಾತು. ಸೇವಾಕಿನ್ನ ನಮ್ಗೆ EMI ಕಟ್ಟಕ್ಕೆ ಕಷ್ಟ. ಅನುಕೂಲ ಆಗುತ್ತೆ. ಇದು ಈಸಿ ಕಟ್ಕೊಂಡ್ ಹೋಗ್ಬೋದು. ಒಂದು ಎರಡು ಕಡೆ ಬಾಡಿಗೆ ಉಳಿಯುತ್ತೆ. ಎರಡು ಕಡೆ ಕಟ್ಟೋದು ಕಷ್ಟ ಆಗ್ತದೆ. ಹೌದು, ತುಂಬಾನೇ ಕಷ್ಟ. ಏನ್ ಗೊತ್ತಾ, ಸುಮ್ನೆ ಆಶ್ವಾಸನೆ ಕೊಡ್ತಾರೆ ಅಷ್ಟೇ, ಯಾವ್ದು ಕೆಲಸ ಮಾಡಲ್ಲ. ಯಾವಾಗ ಬರ್ತಾರೆ, ನಾವು ಒಂದಿನ ಮಾಡ್ತಾರೆ ಅಷ್ಟೇ. ನಾವು ಈ ಕಿವಿ ಬಿಟ್ಟಿ ಸಾಕಾಗಾಯ್ತು. ಸತತ 6 ತಿಂಗಳಿಂದ 7 ತಿಂಗಳು ಅಕ್ಕಿ ಕೊಡ್ತೀವಿ, ಇವತ್ತು ಕೊಟ್ಟು ಈ ಡೇಟ್ ಯಾವ್ದು ಬಗೆಹರಿಲ್ಲ. ಈ ಸಂಕ್ರಾಂತಿ ಹಬ್ಬ ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲ ಯುಗಾದಿ ಕೊಡ್ತೀವಿ ಅಂತ ಹೇಳಿದ್ರು. ಯುಗಾದಿ ಹೋಯ್ತು, ಲಾಸ್ಟ್ ಮಂತ್ ಮತ್ತೆ ಇದಕ್ಕೆ 6ನೇ ತಾರೀಕು ಕೊಡ್ತೀವಿ ಅಂತ ಅಂದ್ರು. 6ನೇ ತಾರೀಕು ಮತ್ತೆ ಏಪ್ರಿಲ್ 10ಕ್ಕೆ ಅಂತ ಹೇಳಿದ್ರು. ಹಿಂಗೆ ಬರೀ ನಾವು ಇಲ್ಲಿ ಬಲಿ ಖುಷಿ ಆಗ್ತಾ ಇರೋದು ಜನಸಾಮಾನ್ಯರು. ನಾವು ಇಲ್ಲಿ. ಓಕೆ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನೀವು ಇರೋದಮ್ಮ ಜಿಗ್ನಿಯಲ್ಲಿ ಇರೋದು, ಇಲ್ಲೇ ಲೋಕಲ್ ಅವರೇ. ಓಕೆ, ಇಲ್ಲಿ ಮನೆ ಮಾಡ್ಕೊಬೇಕು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಯಾವ ರೀತಿ ಆದ್ರೆ ಜನ ಏನೋ ಹೇಳಿದ್ರ, ಇಲ್ಲ ಸೋಷಿಯಲ್ ಮೀಡಿಯಾ ಇಂದ ಗೊತ್ತಾಯ್ತಾ? ಯಾವ ತರ ಗೊತ್ತಾಯ್ತು? ಹಸ್ಬೆಂಡ್ ಇಂದ ಅದು ಊರು ಮಾಡಿರೋದು ನನಗೆ. ದಿನ ಆಯ್ತಮ್ಮ ನೀವು ಇಲ್ಲಿ ಮನೆ ಮಾಡ್ಕೊಂಡು? ಆಯ್ತು, 1 ವರ್ಷ. 1 ವರ್ಷ ಆಯ್ತು. ಅಲರ್ಟ್ ಆಗಿ ಆಯ್ತು. ಅದ ಈಗ ಹೋಗು ಅಂತ ಅದು ಇವ್ರು ಹೇಳೋಂಗೆ ರೆಡಿ ಮಾಡಿದ್ದಾರೆ. ಈ ಬೋರ್ ಹಾಕೋರೆ, ಬೋರ್ ಅಲ್ಲಿ ನೀರು ಇರ್ತಾ ಇಲ್ಲ, ಲಾಸ್ಟ್ ಅಲ್ಲಿ ಪವರ್, ಆಮೇಲೆ ವಾಟರ್, ಆಮೇಲೆ ಮೋಟರ್ ಎಲ್ಲ ಕೇರ್ಫುಲ್ ಆಗ ಒಂದು ಸೆಕ್ಯೂರಿಟಿ ಕೊಟ್ಟು ಬೇಗ ಜನಗಳಿಗೆ ಹ್ಯಾಂಡ್ ಓವರ್ ಕೊಟ್ಬಿಟ್ಟೆ ಜನ ಇದ್ರಿ ಯಾರು ಬರ್ತಾರೆ ಇಲ್ಲಿ? ಪ್ರತಿಯೊಬ್ಬರು ಲೋನ್ ಮುಖಾಂತರ ಸಿಂಗಲ್ ಪೇಮೆಂಟ್ ಯಾವ್ದೇ ರೀತಿ ಕ್ಲಿಯರ್ ಮಾಡಿದಾರೆ ತಾನೆ ನಿಗಮಗೆ. ಆದರೆ ಇವ್ರ ಜನಕ್ಕೆ ಯಾಕೆ ಕೊಡ್ತಾ ಇಲ್ಲ? ಲೋನ್ ಆಗಕ್ಕಿಂತ ಮುಂಚೆ ನೋಟಿಸ್ ಮೇಲೆ ನೋಟಿಸ್ ಮಾಡ್ಕೊಂಡಿಲ್ಲ, ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ತುಂಬಾ ಕಡೆ ಅದೇ ಆಗ್ತಾ ಇದೆ, ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ. ಎದಕ್ಕೆ ಬೈಕ್ ನಮ್ಮ ಜನಸಾಮಾನ್ಯರು ನೀವೇ ಇರ್ಬೋದು, ಮಾಡ್ಕೊಂಡಿದ್ರೆ ಎಷ್ಟು ಈ ಕಡೆ ಸಿಗಾಕೊಂತ ಇದ್ದೀರಾ? 14% ಬಡ್ಡಿ ಕಟ್ತಾ ಇರೋರಿಗೆ 2 ಕಡೆ ಹಾಕ್ತಿವಿ ಅಂತ. ಕಟ್ಟಿದ್ದು ಏನಿದೆ 50,000 ರೂಪಾಯಿ, 1 ಲಕ್ಷ, ಅದನ್ನ ವಾಪಸ್ ಕೊಡ್ತೀನಿ ಅಂತಾರೆ. ಆ ವಾಪಸ್ ಇಸ್ಕೊಳಕ್ ಹೋದ್ರೇನೋ ಇನ್ನು 6 ತಿಂಗಳಾಗುತ್ತೆ. ಸರ್, ನೀವ್ ಎಲ್ಲಿರೋದು? ಜಯನಗರ 4th ಬ್ಲಾಕ್. ಸ್ಕೂಲ್ ಅಡ್ಮಿಷನ್ಸ್ ಹೊನ್ನೂರಪ್ಪ. ನೀವ್ ಎಲ್ಲಿರೋ ಸರ್? ಚಾಮರಾಜಪೇಟೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಇಲ್ಲಿ ಮಾಡ್ಕೊಬೇಕು ಅಂತ? ಹೆಂಗ್ ಗೊತ್ತಾಯ್ತು? ಇಲ್ಲಿ ಮಾತ್ರ ಇದೆ ಅಂತ ಗೊತ್ತಾಯ್ತು ನಿಮ್ಗೆ? ಬೆಂಗಳೂರಲ್ಲಿ ಸರೌಂಡಿಂಗ್ ಅಲ್ಲಿ ಇರೋದು ಗೊತ್ತಿರ್ಲಿಲ್ಲ. ಈ ಕಡೆ ಮಾಡ್ಕೊಂಡ್ರಿ. ಓಕೆ, ನೀವು ಅಲ್ಲಿ ಬಾಡಿಗೆ ಕಟ್ತಿದ್ರೆ ಹೆಂಗೆ, ಏನ್ ಸರ್? ಎಷ್ಟು ಸರ್ ಕಟ್ತಾ ಇದೀರಾ? 6,000. ಇಲ್ಲಿ EMI ಮಾಡ್ಕೊಂಡಿದ್ದೀರಾ? ಎಷ್ಟು ಬರ್ತಾ ಇದೆ ಸರ್? 8 ಈ ಅಡ್ಮಿಷನ್ ಗಳು ಬಂತು, ಅದು ಸಾಲ ತಗೊಳ್ಬೇಕು. ನಮ್ಮ ಹತ್ರ ಏನು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಪರವಾಗಿಲ್ಲ, ಊಬರ್ ಡ್ರೈವರ್ಗಳಾದ್ರೆ ಹೆಂಗ್ ಸರ್ ಇರುತ್ತೆ? ನಮ್ಮ ಹೆಸರು ಸರ್? ನೂರೇಶ್ ಅಂತ. ಏನ್ ಮಾಡ್ಕೊಂಡಿದ್ದೀರಾ ಸರ್ ನೀವು? ಏನ್ ಮಾಡ್ಕೊಂಡಿದ್ದೀರಾ? ಗಾರ್ಮೆಂಟ್ ಕೆಲಸ ಮಾಡ್ತಾ ಇದೀವಿ. ಓಕೆ, ಎಲ್ಲಿ ಸರ್? ಇದು ಗುಲ್ಮಾರ್ಕೆಟ್ ಅಲ್ಲಿ. ಹೌದಾ? ನೀವು ಇರೋ ಸರ್ ಇವಾಗ ಸದ್ಯಕ್ಕೆ ವಾಸ ಬೊಮ್ಮಳ್ಳಿಗಿರೋದು? ಇದಕ್ಕಿಂತ ಮೇಲೆ ಹೋಗ್ಬಾರ್ದು ಪರ್ಸೆಂಟೇಜು. ಯಾರಿಗೂ ಸಿವಿಲ್ ಸ್ಕೋರ್ ಇಲ್ಲಾದ್ರೂ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಅದು ನಡೀತಾ ಇದೆಯಾ? ಯಾಕೆ ಪ್ರೆಷರೈಸ್ ಮಾಡಿದೆ ಅಂದ್ರೆ ತುಂಬಾ ಜನ ನಮ್ಮ ಹತ್ರ ಕೇಳ್ಕೊಂತಾರೆ, ಇದು ಅವ್ರ ಗಮನಕ್ಕೆ ಬರ್ಲಿ ಅಂತ. ಯಾಕಂದ್ರೆ 10% ಮುಂದಕ್ಕೆ ಹೋಗ್ಬಾರ್ದು, ಪರ್ಸೆಂಟ್ ತಗೊಂಬಾರ್ದು ಯಾವ್ದೇ ಬ್ಯಾಂಕ್ಗಳು ಅಂತ ಆರ್ಡರ್ ಮಾಡಿದೀವಿ ಅಂತ ಹೇಳ್ತಾರೆ. ನೀವೆಲ್ಲ ಫೇಸ್ ಮಾಡಿದೀರಾ, ಅದನ್ನ ಕೇಳ್ತಾ ಇದೀನಿ. ನೀವು ಒಬ್ಬೊಬ್ರು ಒಂದ್ ಪರ್ಸೆಂಟೇಜ್ ಹೇಳಿದ್ರೆ, ಮಲ್ಲಿಕಾರ್ಜುನ ಸರ್ ಒಬ್ರು ಪರ್ಸೆಂಟೇಜ್ ಹೇಳಿದ್ರು, ಎಷ್ಟು ಪರ್ಸೆಂಟೇಜ್ ಯಾವ ಬ್ಯಾಂಕ್ ಅಂತೆಲ್ಲ ಹೇಳ್ತಾರೆ. ಇವ್ರ ಹತ್ರ ಟೈಪ್ ಆಗಿರೋರಾಗಿರ್ಲಿ ಯಾವ್ದೇ ಆಗ್ಲಿ, ಎಲ್ಲಾ ಬ್ಯಾಂಕ್ಗಳು ಸುತ್ತಾಡಿ ನಮ್ ಚಪ್ಪಲಿಗಳೆಲ್ಲ ಕಿತ್ತೋಗೈತೆ. ತಮ್ಮ ಹೆಸರು ಸರ್? ನೀವ್ ಎಲ್ಲಿರೋ ಸರ್? ಫೇಸ್ 1 ಅಲ್ಲಿ. ಏನ್ ಮಾಡ್ಕೊಂಡಿದ್ದೀರಿ ಸರ್? ನಾನು ಇವಾಗ ವಾಸವಾಗಿರೋ ಮನೆಗೆ 4 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ. ಇದಕ್ಕೆ 6 ತಿಂಗಳು EMI ಕಟ್ತಾ ಇದ್ದೀನಿ. ನನ್ ಮಕ್ಳು ನಾಳೆ ಒಂದು ಸಾಯಂಕಾಲ ಬರುವಾಗ ಪಪ್ಪ ಅಂತಂದ್ರೆ ಅವ್ರು ಸಾಯಂಕಾಲ ನನ್ನ ಮಕ್ಳು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಕ್ ಆಗಲ್ಲ. ಏನ್ ಕೇಳ್ಬಿಡ್ತಾರೋ ನಂದು ಈ ತರ ಆಗ್ತಾ ಇರೋಷ್ಟು ಮನಸ್ಥಿತಿ ಬಂದಿದೆ ಇರೋ ಪರಿಸ್ಥಿತಿ ಬಂದಿದೆ. ನಾವು ನಮ್ ಕಣ್ಣೀರು ಯಾರಿಗೂ ಕಾಣಿಸ್ತಾ ಇಲ್ಲ ಸರ್, ಒಳಗಡೆ ತುಂಬಾನೇ ಬರ್ತಾ ಇದೆ.
ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ ಅಂತಂದ್ರೆ ಅಷ್ಟು ಕಷ್ಟ ಪಡ್ತಾ ಇದೀವಿ. ನಾವು ಕೇಳೋದು ಇಷ್ಟ ಬಡವ್ರಿಗೆ ಕೊಡ್ತೀವಿ ಅಂತಾರೆ, ಈ ತರ ಕಣ್ಣೀರ್ ಹಾಕ್ಸಿ ಮನೆಗೆ ಕೊಡ್ಬೇಕು ಇವರು. ಪಾಯಿಂಟ್ ಹೇಳಿದ್ರು, ಒಂದು 10% ಮೇಲೆ ಇರಬಾರ್ದು ಅಂತ. ನಂದು 100% ಇಂಟ್ರೆಸ್ಟ್. ಕಾವೇರಿ ಭವನ್ ಮೊನ್ನೆ ಹೋಗಿದಾಗ MD ಅವ್ರನ್ನ ಮೀಟ್ ಮಾಡಕ್ ಹೋದಾಗ MD ಅವ್ರ ಬೇಡ ಬೇಡ ನಾನೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವರು ಮೇನು ಇಂಜಿನಿಯರ್ ಅವ್ರು ಭರವಸೆ ಕೊಟ್ಟವ್ರೆ 20ನೇ ತಾರೀಕು ನಿಮ್ಗೆ ಕೀ ಕೊಡ್ತೀನಿ ಅಂತ. 20ನೇ ತಾರೀಕು ಕೀ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲರೂ ಬಂದು ಅಲ್ಲಿ ಧರಣಿ ಕೂತ್ಕೊಂತೀವಿ ಕಾವೇರಿ ಭವನದಲ್ಲಿ. ಎಲ್ಲರೂ ಮೌನವಾಗಿ ಧರಣಿ ಕೂತ್ಕೊಳ್ತೀವಿ ಅಂತ. ನಾವ್ ಯಾರಿಗೂ ಧಿಕ್ಕಾರ ಹಾಕೋದಾಗ್ಲಿ, ಅವ್ರನ್ನ ದೂಷಣೆ ಮಾಡೋದು, ಇವ್ರನ್ನ ದೂಷಣೆ ಮಾಡೋದು, ನ್ಯಾಯಯುತವಾಗಿ ಒಂದು ನ್ಯಾಯ ಕೇಳ್ತೀರಾ. ನೋಡಿ ಸರ್, ನೋಡ್ತಾ ಇದ್ರೆ ನೋಡಿ, ಇಲ್ಲಿ ಜಿಗಣಿಯ ಪರಿಸ್ಥಿತಿ ಇದು. ಏನ್ ಬೇಕೋ ಪರಿಹಾರ ಕೊಟ್ಟು ಇದೆಲ್ಲ ಕ್ಲಿಯರ್ ಮಾಡಿ, ಪಾಪ ಅವ್ರಿಗೆ ಬೀಗ ಕೊಟ್ರೆ ಅವ್ರು ಬಂದು ವಾಸ ಮಾಡ್ಕೊಂತಾರ ಅಂತ ಹೇಳ್ತಾ, ಸರ್ಕಾರದವರು ಅದೇನೇನ್ ಮಾಡ್ತಾರೆ ಅದೆಲ್ಲ ಮಾಡ್ಲಿ. ನಾವ್ ಹೇಳ್ತಾ ಇರೋದು ನಮ್ದು ಇಲ್ಲಿ ಏನಿದೆ, ಈ 96 ಮನೆಗಳದ್ದು ನಾವೇ ಬೇಕಾ ಈ ಸಣ್ಣ ಪುಟ್ಟ ನಾವೇ ಮಾಡ್ಕೊಳ್ತೀವಿ. ಕೀ ಕೊಟ್ಬಿಟ್ಟು ನಮ್ಗೊಂದು ಹಸ್ತಾಂತರ ಮಾಡಿ ಪತ್ರ. ನಮ್ಗೆ ಪವರ್ ಮತ್ತೆ ವಾಟರ್, ಮೂಲಭೂತ ಸೌಕರ್ಯ ಅಂದ್ರೆ ಅವೇ ಮೈನು. ಸ್ಯಾನಿಟರಿ ಅದೇನು ಅವ್ರು ಮಾಡ್ಕೊಟ್ಬಿಡ್ಲಿ. ಈ ಸಣ್ಣ ಪುಟ್ಟದ್ದು ಏನಿದೆ ನಾವು ಮಾಡ್ಕೊಳ್ತೀವಿ. ಒಟ್ಟಾಗಿ ಸೇರ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀರಿ ನೀವೇ. ನಾವು ಕಾಸಿಗೆ ಹೋಗೋದು ಬೇಡ, ನಾವು ಇಲ್ಲಿ ವಾಸವಾಗಿರ್ತೀವಿ, ನಾವೇ ಮಾಡ್ಕೊಳ್ತೀವಿ ಅಷ್ಟೇ. ನಮ್ಮ ಈ ಫ್ಲಾಟ್ ನಾವೇ ನೋಡ್ಕೊಳ್ತೀವಿ. ಕೊನೆಯದಾಗಿ ಒಳ್ಳೆ ವಿಚಾರ ಹೇಳಿದ್ರೆ ನೋಡಿ, ಇಷ್ಟು ರೆಡಿ ಆಗಿದ್ದಾರೆ ನಮ್ಮ ಈ ಸ್ಥಳೀಯ ಮನೆಗೆ ಬರುವಂತವ್ರು. ಇದನ್ನೆಲ್ಲ ಗಮನ ಇಟ್ಕೊಂಡು ಬೇಗ ಇದನ್ನ ಗಮನ ಹರಿಸ್ಬೇಕು ಅಂತ ಕೇಳ್ತಾ, ಮುಂದೆ ಏನಿದೆ ಸಮಸ್ಯೆ ನೋಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಇಲ್ಲಿ ಬಡವರಿಗೆ ಮನೆ ಹಂಚ್ಬೇಕಾಗಿರೋ ಸ್ಥಳ ಜಿಗಣಿ ಹತ್ರ ಜೆ ಬಿಂಗಿಪುರ ಅಂತ. ಈ ಸ್ಥಳ ಕೋಲಿ ಪುಂಗರಿಗೆ ಸ್ಥಳ ಆಗ್ಬಿಟ್ಟಿದೆ. ನೋಡಿ ಎಷ್ಟು ಜನ ಸಿಗರೇಟು, ಆಮೇಲೆ ಡ್ರಿಂಕ್ಸ್ ಮಾಡಿರೋಂಥದ್ದು ಇದೆಲ್ಲ ಬಳಸ್ಕೊಂಡಿದ್ದಾರೆ. ಅಕ್ರಮ ಚಟುವಟಿಕೆಗಳಿಗೆ ಬಳಸ್ಕೊಂತ ಇದ್ದಾರೆ. ಇದೆಲ್ಲ ಗಮನ ಹರಿಸಿ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕಾಗಿ ಜನಗಳ ಪರವಾಗಿ ನಾವು ಕೇಳ್ಕೊಂತೀವಿ. ಮತ್ತೆ ಜೊತೆಗೆ ಇನ್ನೊಂದು ವಿಚಾರ, ಇಲ್ಲಿ ಕಾರ್ಡ್ಸ್ ಎಲ್ಲ ಹಾಕ್ತಾ ಇದಾರೆ ನೋಡಿ, ಇಲ್ಲಿ ನೋಡ್ಬೋದು ನೀವು. ಈ ಸ್ಪೀಡ್ ಕಾರ್ಡ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಜೂಜಾಟ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗೌರ್ಮೆಂಟ್ ಬಡವರು ಕಟ್ಟಿರುವಂತ ಮನೆ ಜೂಜುಕೋರವ್ರಿಗೆ ಮತ್ತೆ ಡ್ರಿಂಕ್ಸ್ ಮಾಡೋರ್ಗೆ, ಮೋಜು ಮಸ್ತಿ ಮಾಡೋ ಅಂತವ್ರಿಗೆ ಸ್ಥಳ ಆಗ್ಬಿಟ್ಟಿದೆ. ಹಾಗಾಗಿ ಇದನ್ನ ಸರ್ಕಾರ ಗಮನ ಹರಿಸಿ ನಿಗಮ ಫಸ್ಟ್ ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿ, ಮತ್ತೆ ಜನಸಾಮಾನ್ಯರಿಗೆ ಫಸ್ಟ್ ಇಲ್ಲಿ ಮನೆ ಹಸ್ತಾಂತರ ಮಾಡ್ಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ಮತ್ತೆ ಇಲ್ಲಿ ಫಿಟ್ಟಿಂಗ್ಸ್ ಹಾಕಿದಾರಲ್ಲ, ಇದು ಯಾರ್ ದುಡ್ಡು ಸ್ವಾಮಿ? ಜನಗಳ ದುಡ್ಡು. ನಮ್ಮಂತ ಜನಗಳ ಹತ್ರ ತಗೊಂಡಿರೋಂಥ ದುಡ್ಡಲ್ಲಿ ತಂದಿರೋಂಥ ವಸ್ತುಗಳು ನೋಡಿ, ಇಲ್ಲಿ ಬಂದು ಯಾವ ತರ ಹೊಡೆದಾಕಿದ್ದಾರೆ ಅಂದ್ರೆ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಇದೆಲ್ಲ ಯಾರಿಗೆ ಆಗ್ಲಿ ಜನಕ್ಕೆ ಹೊರೆ ಇದಲ್ಲ ನೋಡಿ. ಇಲ್ಲಿ ಹೊಡೆದಾಕಿದ್ದಾರೆ ವಾಶ್ ಬೇಸಿನ್. ಮತ್ತೆ ಇಲ್ಲಿ ನೋಡಿ, ಇದು ಕಳ್ತನ ಮಾಡ್ಕೊಂಡಿದ್ದಾರೆ. ಯಾರು ಕೇಳೋರು ಮಾಡೋದಿಲ್ಲ, ಸೆಕ್ಯೂರಿಟಿ ಸಹ ಇಲ್ಲ ನೋಡಿ. ನೋಡ್ಬೋದು ನೀವು, ಇಲ್ಲಿ ಕೊಳೆ ಸಮೇತ ಬಿಚ್ಕೊಂಡು ಹೋಗಿದ್ದಾರೆ. ಏನು ಇಲ್ಲ ಫಿಟ್ಟಿಂಗ್ಸ್. ಮತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲೂ ಸಹ ಆಲ್ಕೋ ಸೆಟ್, ಗನ್ ಸೆಟ್ ಅಂತೀವಿ ನೋಡಿ, ಇಲ್ಲಿನೂ ರಿಮೂವ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡಿ. ಇಲ್ಲೂ ಹ್ಯಾಂಗ ಕ್ಲಾಕ್ ಅಂತ ಬರುತ್ತೆ, ಇದು ರಿಮೂವ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಕೇಳೋರು ಮಾಡೋರು ಇಲ್ದ್ರ ಆಗ್ಬಿಟ್ಟಿದೆ ಜಿಗಣಿ ಹತ್ರ. ನೀವು ನೋಡ್ಬೋದು, ತುಂಬಾ ಡ್ಯಾಮೇಜ್ ಮಾಡಿ ನೋಡಿ, ಯಾವ ಫಿಟ್ಟಿಂಗ್ಸು ಇಲ್ಲ, ಎಲ್ಲ ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಸ್ಟೀಲ್ ಹಾಕಿರೋದ್ರಿಂದ ಬೆಲೆ ಬರ್ತದೆ ಅನ್ಬಿಟ್ಟು ಎಲ್ಲ ಬಿಚ್ಕೊಂಡು ರಿಮೂವ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಅಧಿಕಾರಿಗಳು ಇದನ್ನ ಗಮನ ಹರಿಸಬೇಕಾಗಿ ಕೇಳ್ಕೊತೀನಿ. ಇಲ್ಲಿ ವಿಂಡೋ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಗ್ಲಾಸ್ ಎಲ್ಲ ಹೊಡೆದಿ ಡ್ಯಾಮೇಜ್ ಮಾಡಿದ್ದಾರೆ. ತುಂಬಾನೇ ಇಲ್ಲಿ ಹಾಕಿರೋಂಥ ಫಿಟ್ಟಿಂಗ್ಸ್ ಆಗಿರ್ಬೋದು, ವಸ್ತುಗಳಿಗೆಲ್ಲ ಡ್ಯಾಮೇಜ್ ಮಾಡಿ ಹಾಕಿದ್ದಾರೆ. ಬಹಳ ಅಂದ್ರೆ ಬಹಳ ಜನಸಾಮಾನ್ಯಕ್ಕೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದು ಅಧಿಕಾರಿಗಳು ಗಮನಿಸ್ಬೇಕು. ಮತ್ತೆ ಫ್ಲಾಟ್ ಬ್ಯಾಕ್ ಸೈಡ್ ಬಂದ್ರೆ ನೋಡಿ ತರ ಇದೆ, ಏನು ಕ್ಲೀನ್ ಮಾಡ್ಲಿಲ್ಲ. ಇಲ್ಲಿ ರೋಡ್ ಹಾಕ್ಲಿಲ್ಲ, ಬ್ಯಾಕ್ ಸೈಡು ಇದು ಪೆಂಡಿಂಗ್ ಇದೆ. ಸ್ನೇಹಿತರೆ, ಇಲ್ಲಿ ಜನಸಾಮಾನ್ಯರ ವಾಸಕ್ಕಿಂತ ಪಕ್ಷಿಗಳಿಗೆ, ಪುಂಡುಪೋಗರಿಗೆ ವಾಸಕ್ಕೆ ಯೋಗ್ಯವಾಗಿದೆ ನೋಡಿ. ಯಾವ ತರ ಇದನ್ನೆಲ್ಲ ನೋಡಿ, ಯಾವ ತರ ಬರ್ಬೇಕಿಲ್ಲಿ ಬಡವರು. ನೀವೇ ನೋಡಿ, ಏನೂ ಇಲ್ಲ. ಇಷ್ಟು ಗಲೀಜು ಮಾಡ್ಬಿಟ್ಟು ಹೋದ್ರೆ ಇದನ್ನ ಕ್ಲೀನ್ ಮಾಡೋರಿಲ್ಲ. ಇದಕ್ಕೊಂದು ಸೇಫ್ಟಿಯಾಗಿ ಏನ್ ಮಾಡ್ಬೇಕು ಏನು ಕೇಳೋರು ಮಾಡೋರಿಲ್ಲ ಆಗ್ಬಿಟ್ಟಿದೆ ನೋಡಿ. ಎಷ್ಟು ಗಲೀಜಿದ್ದಾರೆ ಇದು. ಇಲ್ಲಿ ನೋಡಿ, ಅಡಿಗೆ ಮನೆ ಬರೀ ಪಕ್ಷಿಗಳೇ ಎಷ್ಟು ಗಲೀಜ್ ಮಾಡಿದೆ ಅಂದ್ರೆ ಅವಕ್ಕೆ ವಾಸ ಸ್ಥಳ ಆಗ್ಬಿಟ್ಟಿದೆ ನೋಡಿ ಯಾವ ತರ ಇದೆ. ಸ್ನೇಹಿತರೆ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಜೆ ಬಿಂಗಿಪುರ ಜಿಗಣಿ ಹೋಬಳಿಯಲ್ಲಿ ಆಗಿರುವಂತ ಫ್ಲಾಟ್ಗಳೆಲ್ಲ ನೋಡಿಸಿದ್ವಿ. ಮತ್ತೆ
ಇಲ್ಲಿನ ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳು ಏನು ಸಮಸ್ಯೆ ಇದೆ ಇದನ್ನೆಲ್ಲ ಮಾತಾಡಿದ್ವಿ. ಈ ಒಂದು ಸಮಸ್ಯೆಗೆ ಅಧಿಕಾರಿಗಳು ದಯವಿಟ್ಟು ಜನಗಳ ಪರವಾಗಿ ಕೇಳುತ್ತಾ ಈ ಒಂದು ಫ್ಲಾಟು ಯಾರೆಲ್ಲ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಒಟ್ಟಿಗೆ ಹೋಗಿ ಆಫೀಸರ್ನೆಲ್ಲ ಮಾತಾಡಿಸಿ ಕೇಳ್ಕೊಂಬನ್ನಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸುವಂತ ಸಂದರ್ಭ ಬಂದಿದೆ.